ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮ ಶ್ರೀಕೃಷ್ಣರು ಅಕ್ರೂರನೊಡನೆ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದುದು ಎಂಬ 39ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಸುಖೋಪವಿಷ್ಟ ಪರ್ಯಂಕೆ ರಾಮಕೃಷ್ಣೋರು ಮಾನಿತಃ ಲೇಭೆ ಮನೋರಥಾನ್ ಸರ್ವಾಂ ಪಥಿಯಾನ್ ಸ ಚಕಾರಃ. ಪರೀಕ್ಷಿತ ಮಹಾರಾಜ, ಶ್ರೀರಾಮ ಕೃಷ್ಣರಿಂದ ಚೆನ್ನಾಗಿ ಆದರಿಸಲ್ಪಟ್ಟ ಅಕ್ರೂರನು ಮಂಚದ ಮೇಲೆ ಸುಖವಾಗಿ ಕುಳಿತಿದ್ದನು. ಆತನು ಶ್ರೀಕೃಷ್ಣನನ್ನು ಸಂದರ್ಶಿಸಲು ಬರುವಾಗ ಮಾರ್ಗದಲ್ಲಿ ಯಾವುದನ್ನು ಬಯಸಿದ್ದನೋ ಅವೆಲ್ಲವನ್ನು ಪಡೆದುಕೊಂಡನು. ಆತನ ಮನೋರಥಗಳೆಲ್ಲವೂ ಈಡೇರಿತು. ಮಹಾರಾಜ, ಮಹಾಲಕ್ಷ್ಮಿಗೆ ನಿವಾಸಸ್ಥಾನನಾಗಿರುವ ಶ್ರೀಕೃಷ್ಣನೇ ಪ್ರಸನ್ನನಾದನೆಂದರೆ ಅಂತಹವನಿಗೆ ಲಭಿಸದ ವಸ್ತುವು ಯಾವುದು ತಾನೇ ಇದ್ದೀತು. ಆದರೆ ಭಗವಂತನಲ್ಲಿಯೇ ಪರಮ ಭಕ್ತಿಭಾವದಿಂದಿರುವ ಭಕ್ತೋತ್ತಮರು ಭಾಗವತೋತ್ತಮರು ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ವಸ್ತುವನ್ನು ಬಯಸುವುದಿಲ್ಲ. ದೇವಕಿಯ ಮಗನಾದ ಭಗವಾನ್ ಶ್ರೀಕೃಷ್ಣನು ಸಾಯಂಕಾಲದ ಊಟವಾದ ನಂತರ ತನ್ನ ಬಂಧು ಮಿತ್ರರೊಡನೆ ಅಕ್ರೂರನ ಬಳಿಗೆ ಹೋಗಿ ಕಂಸನ ವ್ಯವಹಾರವನ್ನು ಅವನ ಇತರ ಕಾರ್ಯಗಳನ್ನು ಕುರಿತು ಅಕ್ರೂರನನ್ನು ಪ್ರಶ್ನಿಸಿದನು. ಸೌಮ್ಯನಾದ ಅಕ್ರೂರನೇ, ಪ್ರಯಾಣದಲ್ಲಿ ತೊಂದರೆಯೇನೂ ಆಗಲಿಲ್ಲವಷ್ಟೇ. ನಿನಗೆ ಸ್ವಾಗತ ಬಯಸುತ್ತೇನೆ. ನಿನಗೆ ಮಂಗಳವಾಗಲಿ. ಮಥುರಾ ಪಟ್ಟಣದಲ್ಲಿ ನಮ್ಮ ಆತ್ಮೀಯ ಬಂಧುಗಳು ಸುಹೃದರು ಯಾವುದೂ ದುರ್ಘಟನೆಗಳಿಲ್ಲದೆ ಸ್ವಸ್ಥರಾಗಿರುವರೇ. ಹೆಸರಿಗೆ ಮಾತ್ರವೇ ಸೋದರಮಾವನಾಗಿರುವ ನಮ್ಮ ಕುಲಕ್ಕೆ ವ್ಯಾಧಿರೂಪನಾಗಿರುವ ಕಂಸನು ವೃದ್ಧಿ ಹೊಂದುತ್ತಿರುವಾಗ ನಮ್ಮ ವಂಶೀಯರ ಸಂತಾನದ ಮತ್ತು ಪ್ರಜೆಗಳ ಕುಶಲದ ವಿಷಯವಾಗಿ ಕೇಳುವುದೇನಿದೆ? ದುಷ್ಟನಾದ ಅವನು ಬದುಕಿರುವವರೆಗೂ ನಮ್ಮ ಬಂಧುಗಳಾಗಲಿ ಪ್ರಜೆಗಳಾಗಲಿ ಸುಖದಿಂದಿರಲು ಸಾಧ್ಯವೇ ಇಲ್ಲ. ಸೌಮ್ಯನೇ, ನಮಗೆ ಇದೊಂದು ಅತ್ಯಂತ ದುಃಖದ ಸಂಗತಿಯಾಗಿದೆ. ನನ್ನ ಸಲುವಾಗಿ ನಿರಪರಾಧಿಗಳಾದ ಮತ್ತು ಸದಾಚಾರ ಸಂಪನ್ನರಾದ ನನ್ನ ತಾಯಿ ತಂದೆಗಳು ಪಡಬಾರದ ಕಷ್ಟವನ್ನು ಪಡುತ್ತಿದ್ದಾರೆ. ಹಲವಾರು ಬಗೆಯ ಯಾತನೆಗಳನ್ನು ಅನುಭವಿಸುತ್ತಿದ್ದಾರೆ. ನನ್ನ ಕಾರಣದಿಂದಲೇ ಅವರ ಕಾಲುಗಳಿಗೆ ಸಂಕೋಲಗಳನ್ನು ತೊಡಿಸಿ ಸೆರೆಮನೆಯಲ್ಲಿಡಲಾಗಿದೆ. ನನ್ನ ಕಾರಣದಿಂದಲೇ ಆ ದುಷ್ಟನು ಅವರಿಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಸಂಹರಿಸಿದನು. ಇದನ್ನು ನಾನು ಹೇಗೆ ತಾನೇ ಸಹಿಸಿಕೊಳ್ಳಲಿ? ಸೌಭಾಗ್ಯವಶದಿಂದ ಇಂದು ನಿನ್ನ ದರ್ಶನವಾಗಿದೆ. ಬಹಳ ದಿವಸಗಳಿಂದಲೂ ನಾವು ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಲೇ ಇದ್ದೆವು. ನಮ್ಮ ನಿರೀಕ್ಷಣೆಯಂತೆ ನೀನು ಆಗಮಿಸಿರುವೆ. ಪೂಜ್ಯನೇ, ನಿನ್ನ ಆಗಮನದ ಕಾರಣವನ್ನು ವಿವರಿಸಿ ಹೇಳು. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಭಗವಾನ್ ಶ್ರೀಕೃಷ್ಣನು ಅಕ್ರೂರನನ್ನು ಹೀಗೆ ಪ್ರಶ್ನಿಸಲಾಗಿ ಆತನು ಎಲ್ಲ ವಿಷಯಗಳನ್ನು ವಿಶದವಾಗಿ ವರ್ಣಿಸಿ ಹೇಳಿದನು. ಕಂಸನು ಯದುವಂಶೀಯರೊಡನೆ ದ್ವೇಷ ಕಟ್ಟಿಕೊಂಡಿರುವುದನ್ನು, ವಸುದೇವನನ್ನು ವಧಿಸಲೂ ಕೂಡ ಪ್ರಯತ್ನಶೀಲನಾಗಿರುವುದನ್ನು ಅಕ್ರೂರನು ಶ್ರೀಕೃಷ್ಣನಿಗೆ ಹೇಳಿದನು. ಕಂಸನ ಸಂದೇಶವನ್ನು, ಯಾವ ಉದ್ದೇಶದಿಂದ ತನ್ನನ್ನು ದೂತನಾಗಿ ಕಂಸನು ಕಳುಹಿಸಿರುವನು ಎಂಬುದನ್ನು ಹೇಳಿದನು. ವಸುದೇವನ ಸೆರೆಮನೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಶತ್ರುವಾದ ಶ್ರೀಕೃಷ್ಣನು ಬೆಳೆಯುತ್ತಿರುವನೆಂದು ನಾರದರು ಕಂಸನಿಗೆ ಹೇಳಿದ ವಿಷಯವನ್ನು ಅಕ್ರೂರನು ಶ್ರೀಕೃಷ್ಣನಿಗೆ ಅರುಹಿದನು. ಅಕ್ರೂರನು ಹೇಳಿದುದೆಲ್ಲವನ್ನು ಕೇಳಿ ಶತ್ರುವಿನಾಶಕನಾದ ಬಲರಾಮನು ಶ್ರೀಕೃಷ್ಣನು ಪಕ್ಕನೆ ನಕ್ಕು ಬಿಟ್ಟರು. ಬಳಿಕ ಶ್ರೀಕೃಷ್ಣನು ತಂದೆಯಾದ ನಂದಗೋಪನಿಗೆ ಕಂಸನ ಆದೇಶವನ್ನು ತಿಳಿಸಿದನು. ಕಂಸನ ಆಜ್ಞೆಯನ್ನು ಶ್ರೀಕೃಷ್ಣನ ಮೂಲಕವಾಗಿ ಕೇಳುತ್ತಲೇ ನಂದಗೋಪನು ಗೋಪಾಲರಿಗೆ ಆಜ್ಞೆ ಮಾಡಿದನು. ಗೋಪಾಲರೇ, ಹಾಲು ಮೊಸರು ತುಪ್ಪಗಳನ್ನು ಸಂಗ್ರಹಿಸಿ ಒಯ್ಯಲು ಸಿದ್ಧಪಡಿಸಿರಿ. ರಾಜರಿಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿರಿ. ಪ್ರಯಾಣ ಮಾಡಲು ಎತ್ತಿನ ಗಾಡಿಗಳು ಈಗಲೇ ಸಿದ್ಧವಾಗಲಿ. ನಾಳೆ ಪ್ರಾತಃ ಕಾಲವೇ ನಾವು ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಬೇಕಾಗಿದೆ. ಅಲ್ಲಿಗೆ ಹೋಗಿ ಕಂಸನಿಗೆ ಹಾಲು ಮೊಸರು ತುಪ್ಪಗಳನ್ನು ಕಾಣಿಕೆಯನ್ನು ಒಪ್ಪಿಸಬೇಕಾಗಿದೆ. ಅಲ್ಲೀಗ ಅದ್ಭುತವಾದ ಧನುರ್ಯಾಗ ಮಹೋತ್ಸವವು ನಡೆಯುತ್ತಿದೆ. ಆ ಮಹೋತ್ಸವವನ್ನು ನೋಡಲು ದೇಶದ ಎಲ್ಲ ಕಡೆಗಳಿಂದಲೂ ಜನರು ಆಗಮಿಸಿದ್ದಾರೆ. ನಾವು ಕೂಡ ಮಥುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿರುವ ಮಹೋತ್ಸವವನ್ನು ನೋಡಿ ಆನಂದಿಸೋಣ. ಹೀಗೆ ನಂದಗೋಪನು ತಳವಾರನ ಮೂಲಕವಾಗಿ ನಂದಗೋಕುಲದಲ್ಲೆಲ್ಲ ಸಾರಿಸಿದನು. ಪರೀಕ್ಷಿತ ಮಹಾರಾಜ, ರಾಮ ಕೃಷ್ಣರನ್ನು ಮಥುರಾ ಪಟ್ಟಣಕ್ಕೆ ಕರೆದೊಯ್ಯಲು ಅಕ್ರೂರನು ಬಂದಿರುವನೆಂಬ ಸಮಾಚಾರವನ್ನು ಗೋಪಿಯರು ಕೇಳಿ ಬಹಳ ದುಃಖಿತರಾದರು. ತಮ್ಮ ಪ್ರೇಮ ಮೂರ್ತಿಯು ಮಥುರೆಗೆ ಅಕ್ರೂರನೊಡನೆ ಹೊರಡಲಿದ್ದಾನೆಂದು ಕೇಳಿ ಗೋಪಿಯರು ಪರಿತಾಪದಿಂದ ನಿಟ್ಟುಸಿರು ಬಿಟ್ಟರು. ಎಲ್ಲ ಗೋಪಿಯರ ಮುಖಗಳು ಬಾಡಿ ಹೋದವು. ಉಟ್ಟ ಸೀರೆಗಳು ಜಾರಿ ಹೋಗುತ್ತಿದ್ದರು. ಕೈ ಕಡಗಗಳು ಕಳಚಿ ಬೀಳುತ್ತಿದ್ದರು.
ತುರುಬುಗಳು ಬಿಚ್ಚಿ ಹೋಗುತ್ತಿದ್ದರೂ ಅವರಿಗೆ ಅದರ ಪರಿವೆಯೇ ಇರಲಿಲ್ಲ. ಶ್ರೀಕೃಷ್ಣನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಅವನ ಶ್ರೀವಿಗ್ರಹವನ್ನೇ ಧ್ಯಾನಿಸುತ್ತಿದ್ದ ಕೆಲವು ಗೋಪಿಯರಿಗೆ ಚಿತ್ತವೃತ್ತಿಯೇ ನಿಂತು ಹೋಗಿ ಅವರು ಅಲ್ಲಿಯೇ ಸಮಾಧಿಸ್ಥರಾದರು. ಶ್ರೀಕೃಷ್ಣನಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿಬಿಡುವಂತೆ ಅಂದರೆ ಆತ್ಮನಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿಬಿಡುವಂತೆ ಶ್ರೀಕೃಷ್ಣನ ಶ್ರೀವಿಗ್ರಹದಲ್ಲಿಯೇ ಮನಸ್ಸನ್ನು ಲಯಗೊಳಿಸಿದ್ದ ಗೋಪಿಯರಿಗೆ ತಮಗೊಂದು ಪ್ರತ್ಯೇಕವಾದ ಶರೀರವಿರುವುದು ಎಂಬ ಭಾವನೆಯು ಹೊರಟು ಹೋಯಿತು. ಅವರು ಪ್ರಪಂಚವನ್ನೇ ಮರೆತು ಬಿಟ್ಟಿದ್ದರು. ಮತ್ತೆ ಕೆಲವು ಗೋಪಿಯರು ಶೌರ್ಯ ಮಂದಹಾಸದಿಂದ ಕೂಡಿದ ಅನುರಾಗವನ್ನು ಸ್ಮರಿಸಿಕೊಂಡರು. ಕೆಲವರು ವಿಚಿತ್ರವಾದ ಪದ ಸಮೂಹಗಳಿಂದ ಕೂಡಿದ ಮನಮುಟ್ಟುವ ಶ್ರೀಕೃಷ್ಣನ ಸುಮಧುರವಾದ ಮಾತುಗಳನ್ನು ಸ್ಮರಿಸಿ ವಿಮೋಹಿತರಾದರು. ಕೆಲವರು ಗೋಪಿಯರು ಮುಕುಂದನ ಮನೋಹರವಾದ ನಡಿಗೆಯನ್ನು, ಆಟವನ್ನು ಸ್ಮರಿಸಿಕೊಂಡರು. ಅವನ ಭಾವಭಂಗಿಗಳನ್ನು ಸ್ಮರಿಸಿಕೊಂಡರು. ಅವನ ಕಿರು ನಗೆಯನ್ನು, ಪ್ರೇಮಪೂರ್ಣವಾದ ಕಡೆಗಣ್ಣಿನ ನೋಟವನ್ನು ಸ್ಮರಿಸಿಕೊಂಡರು. ಎಂತಹುದೇ ಶೋಕವನ್ನಾದರೂ ನಿವಾರಿಸಿ ನಗಿಸುವುದಾಗಿದ್ದ ಅವನ ಹಾಸ್ಯದ ಮಾತುಗಳನ್ನು ಸ್ಮರಿಸಿಕೊಂಡರು. ಅವನೆಸಗಿದ್ದ ಅದ್ಭುತವಾದ ಕಾರ್ಯಗಳನ್ನು ಸ್ಮರಿಸಿಕೊಂಡರು. ಅಂತಹ ತಮ್ಮ ಇನಿಯನು ತಮ್ಮನ್ನು ಬಿಟ್ಟು ಹೋಗುವನು ಎಂಬುದನ್ನು ನೆನೆದೊಡನೆಯೇ ಅವರಿಗೆ ಬಹಳ ಭಯವಾಯಿತು. ಅವರು ವಿರಹತಾಪದಿಂದ ತತ್ತರಿಸಿ ಹೋದರು. ಅವರು ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸಿಕೊಂಡು ಬಿಟ್ಟಿದ್ದರು. ವಿರಹದ ದುಃಖದಿಂದಾಗಿ ಅವರ ಕಣ್ಣುಗಳಲ್ಲಿ ಕಂಬನಿಯು ತುಂಬಿ ಹೋಗಿದ್ದಿತು. ಅಚ್ಯುತನಲ್ಲಿಯೇ ನೆಟ್ಟ ಮನಸ್ಸಿದ್ದ ಗೋಪಿಯರು ಗುಂಪಾಗಿ ಸೇರಿ ಹೇಳತೊಡಗಿದರು. ಅಹೋ ವಿಧಾತಸ್ತವನ ಕ್ವಚಿದ್ದಯ ಸಂಯೋಜ್ಯ ಮೈತ್ರ್ಯ ಪ್ರಣಯೇನ ದೇಹಿಗಃ ತಾಂಶ್ಚ ಕೃತಾರ್ಥಾನ್ ವಿಯುನಂಕ್ಷಪಾರ್ಥಕಂ ವಿಕ್ರೀಡಿತಂ ತೇರ್ಭಕ ಚೇಷ್ಟಿತಂ ಯಥಾ. ಹೋ ಬ್ರಹ್ಮದೇವನೇ, ನಿನ್ನ ಹೃದಯದಲ್ಲಿ ದಯೆ ಎಂಬುದು ಲೇಷ ಮಾತ್ರವೂ ಇಲ್ಲವಲ್ಲ. ಮೊದಲು ನೀನು ಸೌಹಾರ್ದದಿಂದಲೂ ಪ್ರೇಮದಿಂದಲೂ ಪ್ರಪಂಚದಲ್ಲಿರುವ ಪ್ರಾಣಿಗಳನ್ನು ಪರಸ್ಪರವಾಗಿ ಸೇರಿಸುವೆ. ಆದರೆ ಅವರ ಆಶಯವು ಪೂರ್ಣವಾಗುವುದರೊಳಗಾಗಿಯೇ ಅವರು ಪೂರ್ಣ ತೃಪ್ತಿಯನ್ನು ಹೊಂದುವ ಮೊದಲೇ ಅವರನ್ನು ಬೇರ್ಪಡಿಸುವೆ. ನಿಶ್ಚಯವಾಗಿಯೂ ಈ ನಿನ್ನ ಕಾರ್ಯವು ಮಕ್ಕಳ ಆಟದಂತೆ ವ್ಯರ್ಥವಾದುದೇ ಸರಿ. ಯಸ್ತ್ವಂ ಪ್ರದಶ್ಯಾಸಿ ಕುಂತಲಾವೃತಂ ಮುಕುಂದ ವಕ್ತ್ರಂ ಸುಕಪೋಲಮುನ್ನಸಂ ಶೋಕಾಪನೋದಸ್ಮಿತಲೇಶ ಸುಂದರಂ ಕರೋಷಿ ಪಾರೋಕ್ಷಮಸಾಧುತೆ ಕೃತಂ. ಓ ವಿಧಾತನೇ, ನೀನು ಉಂಟು ಮಾಡಿರುವುದು ಅದೆಷ್ಟು ದುಃಖಕರ ಪ್ರಸಂಗವೆಂಬುದನ್ನು ನೀನೇ ನೋಡು. ಮೊದಲು ನೀನು ಪ್ರೇಮವನ್ನು ಒಮ್ಮಡಿಸುವ ಶ್ಯಾಮ ಸುಂದರನ ದಿವ್ಯವಾದ ಮುಖಕಮಲವನ್ನು ನಮಗೆ ತೋರಿಸಿಕೊಟ್ಟೆ. ಅದೆಷ್ಟು ಚೆಲುವಿನ ಮುಖಕಮಲ! ಕಪ್ಪಾದ ಮುಂಗುರುಳಿನಿಂದ ಅಲಂಕೃತವಾದುದು. ಸುಂದರವಾದ ಕಪೋಲಗಳಿಂದಲೂ ನೀಳವಾದ ಮೂಗಿನಿಂದಲೂ ಕೂಡಿ ಬೆಳಗುತ್ತಿರುವುದು. ದುಃಖವನ್ನು ಕಳೆದು ಆನಂದವನ್ನುಂಟು ಮಾಡುವ ಚೇತೋಹಾರಿಯಾದ ಕಿರು ನಗೆಯಿಂದ ಶೋಭಿಸುತ್ತಿರುವುದು. ಅಂತಹ ಕಡು ಚೆಲುವಿನ ಮುಖಕಮಲವನ್ನು ನಮಗೆ ತೋರಿಸಿ ಈಗ ಅದನ್ನು ನಮ್ಮಿಂದ ಮರೆಮಾಡಲು ಹವಣಿಸುತ್ತಿರುವೆ. ಹೀಗೆ ಮಾಡುವುದು ಖಂಡಿತವಾಗಿಯೂ ನಿನಗೆ ಯೋಗ್ಯವೆನಿಸುವುದಿಲ್ಲ. ಕ್ರೂರಸ್ತ್ವಮಕ್ರೂರ ಸಮಾಖ್ಯಯಾಸ್ಮನ್ ನ ಚಕ್ಷುರ್ಹಿ ದತ್ತಂ ಹರಸೇ ಬತಾಗ್ನವತ ಏನೈಕ ದೇಶೇಖಿಲ ಸರ್ಗ ಸೌಷ್ಠವಂ ತ್ವದೀಯ ಮದ್ರಾಕ್ಷ್ಯ ವಯಂ ಮಧುದ್ವಿಷಃ. ವಿಧಾತನೇ, ಅತ್ಯಂತ ಕ್ರೂರಿಯಾದ ನೀನು ಅಕ್ರೂರನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಾ ನಮ್ಮ ಕಣ್ಮಣಿಯನ್ನು ಮೂಢನಂತೆ ಅಪಹರಿಸುತ್ತಿರುವೆಯಲ್ಲವೇ? ಮಧುಹಂತಕನಾದ ಶ್ರೀಕೃಷ್ಣನ ಒಂದೊಂದು ಅವಯವಗಳಲ್ಲಿಯೂ ನಿನ್ನ ಸೃಷ್ಟಿಯ ಚಾತುರ್ಯವನ್ನು ಯಾವ ಕಣ್ಣುಗಳಿಂದ ಕಂಡು ನಾವು ಬೆರಗಾಗಿ ನಿನ್ನನ್ನು ಕೊಂಡಾಡುತ್ತಿದ್ದೆವೋ ಅಂತಹ ನಮ್ಮ ಕಣ್ಣುಗಳನ್ನೇ ನೀನು ಅಪಹರಿಸುತ್ತಿರುವೆ. ನಮ್ಮ ಕಣ್ಮಣಿಯನ್ನು ಕಾಣದ ನಾವು ಕಣ್ಣಿಲ್ಲದ ಕುರುಡರಂತೆಯೇ ಸರಿ. ನನಂದ ಸೋನು ಕ್ಷಣ ಭಂಗ ಸೌಹೃದ ಸಮೀಕ್ಷತೆ ನ ಸ್ವಕೃತಾತುರಾಬತ ವಿಹಾಯ ಗೇಹಾನ್ ಸ್ವಜನಾನ್ ಸುತಾನ್ ಪತೀಂ ಸ್ತದ್ಧಾಸ್ಯಮಂದು ಮದ್ಗೋಪಗತಾನವ ಪ್ರಿಯ. ವಿಧಾತನನ್ನೇಕೆ ನಿಂದಿಸೋಣ? ನಂದಗೋಪನ ಮಗನಾದ ಶ್ಯಾಮಸುಂದರನೇ ಹೊಸಬರಲ್ಲಿ ವಿಶೇಷವಾದ ಪ್ರೀತಿಯುಳ್ಳವನಾಗಿರುತ್ತಾನೆ. ಆದುದರಿಂದಲೇ ಹೊಸಬರ ಸ್ನೇಹ ಮಾಡಲು ಆಶಿಸಿದ್ದಾನೆ. ಇವನ ಸ್ನೇಹವೆಂಬುದು ಕ್ಷಣಭಂಗುರವಾದುದು, ಸ್ಥಿರವಾದುದಲ್ಲ. ಅವನ ಕಿರುನಗೆ, ಸವಿ ಮಾತು, ಕುಡಿ ನೋಟ, ಮುಂಗುರುಳಿನಿಂದ ಕೂಡಿದ ಮುದ್ದಾದ ಮುಖ, ಕೊಳಲಿನ ಇಂಚರ,
ಇವುಗಳಿಂದ ಆಕರ್ಷಿಸಲ್ಪಟ್ಟವರಾಗಿ ಮನೆ ಮಠಗಳನ್ನು, ಮಾತಾಪಿತೃಗಳನ್ನು, ಪತಿ ಸುತರನ್ನು, ಅಣ್ಣ ತಮ್ಮಂದಿರನ್ನು ತೊರೆದು ಸರ್ವ ಸಮರ್ಪಣ ಭಾವದಿಂದ ನಾವು ಮುಕುಂದನ ಬಳಿಗೆ ಬಂದೆವು. ಆದರೆ ಈಗವನು ನಮ್ಮ ಕಡೆಗೂ ನೋಡುತ್ತಿಲ್ಲವಲ್ಲ. ಸುಖಂ ಪ್ರಭಾತ ರಜನೀಯಮಾಶಿಷಃ ಸತ್ಯ ಬಭೂವು ಪುರಯೋಷಿತಾಂ ಧ್ರುವಂ ಯಾಸಂ ಪ್ರವಿಷ್ಟಸ್ಯ ಮುಖಂ ವ್ರಜಸ್ಪತೇಃ ಪಾಸ್ಯಂತ್ಯಪಾಂಗೋತ್ ಕಲಿತಸ್ಯ ಸ್ಮಿತಾಸವಂ. ಸಖಿಯರೇ, ಹಿಂದಿನ ರಾತ್ರಿಯು ಕಳೆದ ನಂತರ ಆಗುವ ಸುಪ್ರಭಾತವು ಮಥುರಾ ಪಟ್ಟಣದ ಸ್ತ್ರೀಯರಿಗೆ ಮಂಗಳಮಯವಾಗುತ್ತದೆ. ಆ ಮಥುರಾ ಪಟ್ಟಣದ ಸ್ತ್ರೀಯರ ಆಸೆ ಆಕಾಂಕ್ಷೆಗಳೆಲ್ಲವೂ ಸತ್ಯವಾಗಿ ಪರಿಣಮಿಸುವವು. ಯಾವಾಗ ನಮ್ಮ ವ್ರಜರಾಜನಾದ ಶ್ಯಾಮ ಸುಂದರನು ಮಥುರಾ ಪಟ್ಟಣವನ್ನು ಪ್ರವೇಶಿಸುವನೋ ಆಗ ಅವನ ಕಡೆಗಣ್ಣಿನ ನೋಟದಿಂದ ಕೂಡಿದ ಕಿರುನಗೆ ಎಂಬ ಅಮೃತವುಳ್ಳ ಮುಖವನ್ನು ಪುರಸ್ತ್ರೀಯರು ಕಣ್ಣುಗಳ ಮೂಲಕವಾಗಿ ಪಾನ ಮಾಡುತ್ತಾರೆ. ತಾಸಾಂ ಮುಕುಂದೋ ಮಧುಮಂಜು ಭಾಷಿತೈರ್ ಗೃಹೀತ ಚಿತ್ತ ಪರವಾನ್ಮನಸ್ವಪಿ ಕಥಂ ಪುನರ್ನ ಪ್ರತಿಯಾಸ್ಯತೆ ಬಲ ಗ್ರಾಮ್ಯಾಸಲಜ್ಜಸ್ಮಿತ ವಿಭ್ರಮೈರ್ಭ್ರಮನ್. ಗೆಳತಿಯರೇ, ನಮ್ಮ ಮುಕುಂದನು ಧೈರ್ಯವಂತನೂ ಹೌದು, ಮನನಶೀಲನೂ ಹೌದು. ನಂದನೆ ಮೊದಲಾದ ಗುರುಜನರ ಆಜ್ಞಾನುಸಾರವಾಗಿ ನಡೆದುಕೊಳ್ಳುತ್ತಾನೆ. ಆದರೆ ಪಟ್ಟಣದ ಬೆಡಗಿನ ಭಿನ್ನಾಣಗಿತ್ತಿಯರು ಮಧುವಿಗೆ ಸಮಾನವಾದ ಸವಿಮಾತುಗಳಿಂದ ಅವನ ಮನಸ್ಸನ್ನು ಅಪಹರಿಸಿ ಬಿಡುತ್ತಾರೆ. ನಾಚಿಕೆಯಿಂದ ಕೂಡಿದ ಕಿರುನಗೆಯುಳ್ಳ ಸ್ತ್ರೀಯರ ಸೌಂದರ್ಯದಿಂದ ಭ್ರಾಂತನಾಗುವ ನಮ್ಮ ಪ್ರಿಯತಮನು ಹಳ್ಳಿಗರಾದ ಮತ್ತು ಅಬಲೆಯರಾದ ನಮ್ಮ ಬಳಿಗೆ ಪುನಃ ಹೇಗೆ ತಾನೇ ಬರುವನು? ಅದ್ಯಂ ಧ್ರುವಂ ತತ್ರ ದೃಶೋ ಭವಿಷ್ಯತೆ ದಾಶಾರ್ಹ ಭೋಜಾಂದಕ ವೃಷ್ಣಿಸಾತ್ವತಾಂ ಮಹೋತ್ಸವ ಶ್ರೀರಮಣಂ ಗುಣಾಸದಂ ದ್ರಕ್ಷ್ಯಂತಿ ಯೇ ಚಾಧ್ವನಿ ದೇವಕೀ ಸುತಂ. ನಿಶ್ಚಯವಾಗಿಯೂ ಇಂದು ಮಥುರಾ ಪಟ್ಟಣದಲ್ಲಿ ಶ್ಯಾಮ ಸುಂದರನನ್ನು ಸಂದರ್ಶಿಸಲಿರುವ ದಾಶಾರ್ಹ, ಭೋಜ, ಅಂಧಕ, ವೃಷ್ಣಿ, ಸಾತ್ವತ ವಂಶೀಯರಿಗೆ ನೇತ್ರಾನಂದೋತ್ಸವವೇ ಆಗುತ್ತದೆ. ಇಷ್ಟು ಮಾತ್ರವಲ್ಲದೆ ಮಾರ್ಗದಲ್ಲಿ ಲಕ್ಷ್ಮೀರಮಣನಾದ ಗುಣಸಾಗರನಾದ ದೇವಕಿಯ ಮಗನಾದ ನಮ್ಮ ಪ್ರಿಯತಮನನ್ನು ಕಾಣುವ ದಾರಿಹೋಕರ ಕಣ್ಣುಗಳಿಗೂ ದೊಡ್ಡ ಹಬ್ಬವೇ ಆಗುತ್ತದೆ. ಮೈ ತದ್ವಿಧಸ್ಯ ಕರುಣಸ್ಯ ನಾಮ ಭೂದ ಕ್ರೂರ ಇತ್ಯೇತದತೀವ ದಾರುಣಃ ಯೋ ಸಾವನಾಶ್ವಾಸ್ಯ ಸುದುಃಖಿತಂ ಜನಂ ಪ್ರಿಯಾತ್ ಪ್ರಿಯಂ ನೇಷ್ಯತಿ ಪಾರಮಧ್ವನಃ. ಅಕ್ರೂರನಾದರೂ ತನ್ನ ಹೆಸರಿಗೆ ವಿರುದ್ಧವಾಗಿ ಅತಿ ಕ್ರೂರನಾಗಿದ್ದಾನೆ. ಶ್ರೀಕೃಷ್ಣನ ವಿರಹದಿಂದ ಅತಿಯಾಗಿ ದುಃಖಿಸುತ್ತಿರುವ ನಮ್ಮನ್ನು ಸವಿ ಮಾತುಗಳಿಂದ ಸಂತೈಸುತ್ತಲೂ ಇಲ್ಲ. ನಮಗೆ ಅತ್ಯಂತ ಪ್ರಿಯನಾದ ಏಕಮಾತ್ರ ಸ್ವಾಮಿಯಾದ ಶ್ರೀಕೃಷ್ಣನನ್ನು ದೇಶಾಂತರಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಛೀ, ಇಂತಹ ನಿಷ್ಕರುಣಿಗೆ ಅಕ್ರೂರನೆಂಬ ಹೆಸರು ಖಂಡಿತವಾಗಿಯೂ ಇರಬಾರದಾಗಿತ್ತು. ಅನಾರ್ಧಧೀರೇಶ ಸಮಾಸ್ಥಿತೋ ರಥಂ ತಮನ್ವಮೀಚ ತ್ವರಯಂತಿ ದುರ್ಮದಾಃ ಗೋಪಾ ಅನೋಭಿಸ್ತವಿರೈರುಪೇಕ್ಷಿತಂ ದೈವಂಚನೋದ್ಯ ಪ್ರತಿಕೂಲಮೀಹತೆ. ಹೀಗಂತೂ ನಮ್ಮ ಪ್ರಿಯತಮನಿಗೆ ದಯಾರ್ದ್ರವಾದ ಮನಸ್ಸೇ ಇಲ್ಲವಾಗಿದೆ. ಅವನ ಮನಸ್ಸು ಅತ್ಯಂತ ಕಠಿಣವಾಗಿ ಬಿಟ್ಟಿದೆ. ನಾವು ದುಃಖಿಸುತ್ತಿರುವುದನ್ನು ಲೆಕ್ಕಿಸದೆ ನಮ್ಮ ಪ್ರಿಯತಮನು ಈಗಾಗಲೇ ಹೋಗಿ ರಥದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಅವನನ್ನು ಅನುಸರಿಸಿ ಪ್ರಯಾಣ ಹೊರಟಿರುವ ದುರಹಂಕಾರಿಗಳಾದ ಈ ಗೋಪಾಲಕರು ಬಂಡಿಗಳಲ್ಲಿ ಕುಳಿತು ಮುಂದೆ ಹೋಗಲು ಅವಸರಪಡಿಸುತ್ತಿದ್ದಾರೆ. ಮುದುಕರಾದರೂ ಸಾವಕಾಶ ಮಾಡುತ್ತಿದ್ದಾರೆಯೇ ಎಂದರೆ ಅವರು ಔದಾಸೀನ್ಯದಿಂದ ನೀವೆಲ್ಲರೂ ಪ್ರಯಾಣ ಮಾಡಿರಿ, ನಾವು ಹಿಂದಿನಿಂದ ಬರುತ್ತೇವೆ ಎಂದು ಪ್ರಯಾಣಕ್ಕೆ ಪ್ರೋತ್ಸಾಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಇಂದು ನಮಗೆ ವಿಧಿಯು ಪ್ರತಿಕೂಲವಾಗಿಯೇ ಇದೆ. ನಿವಾರಯಾಮ ಸಮುಪೇತ್ಯ ಮಾಧವಂ ಕಿಂ ನೋ ಕರಿಷ್ಯನ್ ಕುಲವೃದ್ಧ ಬಾಂಧವಾಃ ಮುಕುಂದ ಸಂಗಾನ್ನಿಮಿಷಾರ್ಧ ದುಸ್ತ್ಯಜಾ ದೈವೇನ ವಿಧ್ವಂಸಿತ ದೀನಚೇತಸ. ಹೀಗೆ ದುಃಖಿಸುತ್ತಾ ಕುಳಿತಿದ್ದರೆ ನಾವು ಯಾವ ಕಾರ್ಯವನ್ನು ಸಾಧಿಸಲಾರೆವು. ನಮ್ಮ ಪ್ರಿಯತಮನು ನಮ್ಮಿಂದ ತಪ್ಪಿಸಿಕೊಂಡು ಹೊರಟೆ ಹೋಗುತ್ತಾನೆ.
ಆದುದರಿಂದ ಎಲ್ಲರೂ ಎದ್ದೇಳಿರಿ, ನಾವೆಲ್ಲರೂ ಒಟ್ಟಾಗಿ ರಥದ ಬಳಿಗೆ ಹೋಗಿ ಮಾಧವನ ರಥವು ಮುಂದೆ ಸಾಗದಂತೆ ತಡೆಯೇ ಬಿಡೋಣ. ಕುಲದ ವೃದ್ಧರಾಗಲಿ ನೆಂಟರಿಷ್ಟರಾಗಲಿ ನಮ್ಮನ್ನೇನು ಮಾಡುತ್ತಾರೆ? ನಮಗಂತೂ ಅರ್ಧ ನಿಮಿಷವಾದರೂ ಮುಕುಂದನನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ದೈವವಾದರೂ ನಮ್ಮ ಪ್ರಿಯತಮನೊಡನೆ ವಿರಹವನ್ನು ಕಲ್ಪಿಸಿ ಬಡಪಾಯಿಗಳಾದ ನಮ್ಮ ಬುದ್ಧಿಯನ್ನು ಹಾಳು ಮಾಡಿಬಿಟ್ಟಿದೆ. ಯಸ್ಯಾನುರಾಗಲಲಿತಸ್ಮಿತ ವಲ್ಗುಮಂತ್ರ ಲೀಲಾವಲೋಕ ಪರಿರಂಭಣ ರಾಸಗೋಷ್ಠ್ಯಾ ನೀತಾಸ್ಮನಕ್ಷಣಮಿವ ಕ್ಷಣದಾವಿನಾಥಂ ಗೋಪ್ಯಃ ಕಥಂ ಅತಿತರೇಮ ತಮೋ ದುರಂತಂ. ಗೆಳತಿಯರೇ, ನಾವು ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣನ ಪ್ರೇಮಪೂರ್ಣವಾದ ಮತ್ತು ಚೇತೋಹಾರಿಯಾದ ಕಿರುನಗೆ, ರಹಸ್ಯದಲ್ಲಿ ಅವನಾಡುತ್ತಿದ್ದ ಪ್ರೇಮಾಲಾಪಗಳು, ವಿಲಾಸಪೂರ್ಣವಾದ ಕಡೆಗಣ್ಣಿನ ನೋಟ, ಪ್ರೇಮಾಲಿಂಗನ ಇತ್ಯಾದಿಗಳಿಂದ ರಾಸಕ್ರೀಡೆಯ ಸಭೆಯಲ್ಲಿ ಸುದೀರ್ಘವಾದ ರಾತ್ರಿಯನ್ನು ಕ್ಷಣದಂತೆ ಕಳೆಯುತ್ತಿದ್ದೆವು. ಆದರೆ ಈಗ ಅವನಿಲ್ಲದ ದುರಂತ ರೂಪವಾದ ವಿರಹವೆಂಬ ಅಂಧಕಾರವನ್ನು ಹೇಗೆ ತಾನೇ ದಾಟಿ ಹೋಗೋಣ? ಯೋಹ್ನಕ್ಷಯೇ ವ್ರಜಮನಂತ ಸಖಃ ಪರೀತೋ ಗೋಪೈರ್ವಿಶನ್ ಖುರರಜಸ್ಫುರಿತಾತಲಸ್ರಕ್ ವೇಣುಂ ಕ್ವಣನ್ ಸ್ಥಿತ ಕಟಾಕ್ಷ ನಿರೀಕ್ಷಣೇನ ಚಿತ್ತಂ ಕ್ಷೀಣೋತ್ಯಮೃತೇನು ಕಥಂ ಭವೇಮ. ನಮ್ಮ ಪ್ರಿಯತಮನು ಅನುದಿನವೂ ಸಾಯಂಕಾಲವಾಗುತ್ತಲೇ ಬಲರಾಮನೊಡನೆ ಗೋಪಾಲರಿಂದ ಪರಿವೃತನಾಗಿ ಬರುತ್ತಿದ್ದನು. ಆ ಸಮಯದಲ್ಲಿ ಅವನ ಗುಂಗುರು ಕೂದಲುಗಳು ಮತ್ತು ವನಮಾಲೆಯು ಹಸುಗಳ ಗೊರಸುಗಳಿಂದ ಎಬ್ಬಿಸಲ್ಪಟ್ಟಿದ್ದ ಧೂಳಿನಿಂದ ಮುಚ್ಚಿ ಹೋಗಿರುತ್ತಿದ್ದವು. ಆದರೂ ನಮ್ಮ ಇನಿಯನು ನವಮನ್ಮಥನಂತೆಯೇ ತನ್ನ ಕಾಂತಿಯಿಂದ ಬೆಳಗುತ್ತಿದ್ದನು. ಆಹಾ, ಎಂತಹ ಚೇತೋಹಾರಿಯಾದ ದೃಶ್ಯವದು! ಕೊಳಲನ್ನೂದುತ್ತಾ ಮುಗುಳ್ನಗೆಯಿಂದಲೂ ಕಡೆಗಣ್ಣಿನ ನೋಟದಿಂದಲೂ ನಮ್ಮ ಮನಸ್ಸನ್ನು ಸೂರೆಗೊಂಡು ಬಿಡುತ್ತಿದ್ದನು. ಅಂತಹವನನ್ನು ಬಿಟ್ಟು ನಾವು ಬದುಕಿರುವುದಾದರೂ ಹೇಗೆ ಸಾಧ್ಯ? ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ವಿರಹಪೀಡಿತರಾಗಿ ವೃಜಸ್ತ್ರೀಯರು ಬಾಯಿಂದ ಹೀಗೆ ಹೇಳುತ್ತಿದ್ದರೂ ಅವರ ಮನಸ್ಸುಗಳೆಲ್ಲವೂ ಪ್ರಿಯತಮನಾದ ಶ್ರೀಕೃಷ್ಣನ ಅಂಗ ಸ್ಪರ್ಶ, ಆಲಿಂಗನ, ಅಧರ ಪಾನ, ಚುಂಬನ ಇತ್ಯಾದಿಗಳಲ್ಲಿಯೇ ಲೀನವಾಗಿ ಬಿಟ್ಟಿದ್ದಿತು. ಅವರೆಲ್ಲರೂ ಲಜ್ಜೆಯನ್ನು ಪರಿತ್ಯಜಿಸಿ, ಗೋವಿಂದ, ದಾಮೋದರ, ಮಾಧವ, ನಮ್ಮನ್ನು ಬಿಟ್ಟು ಹೊರಟು ಹೋಗುವೆಯಾ? ಬೇಡ, ಹೋಗಬೇಡ, ನೀನಿಲ್ಲದೆ ನಾವು ಬದುಕಿರಲಾರೆವು ಮುಂತಾಗಿ ಹೇಳುತ್ತಾ ಗಟ್ಟಿಯಾಗಿ ರಾಗವಾಗಿ ಗೋಳಾಡತೊಡಗಿದರು. ಪರೀಕ್ಷಿತ, ಗೋಪಿಕಾ ಸ್ತ್ರೀಯರು ಹೀಗೆ ಗೋಳಾಡುತ್ತಿದ್ದಾಗಲೇ ರಾತ್ರಿಯು ಕಳೆದು ಸೂರ್ಯನು ಉದಗಿಸಿದನು. ಅಕ್ರೂರನು ಸಂಧ್ಯಾವಂದನೆಯೇ ಮೊದಲಾದ ಪ್ರಾತಃ ಕಾಲದ ಕರ್ಮಗಳೆಲ್ಲವನ್ನೂ ಮುಗಿಸಿಕೊಂಡು ರಥದಲ್ಲಿ ರಾಮಕೃಷ್ಣರನ್ನು ಕುಳ್ಳಿರಿಸಿಕೊಂಡು ಹೊರಡಲನುವಾದನು. ನಂದನೆ ಮೊದಲಾದ ಗೋಪಾಲರು ಮಡಕೆಗಳಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮುಂತಾದವನ್ನು ತುಂಬಿಕೊಂಡು ಅಪಾರವಾದ ಕಾಣಿಕೆಗಳೊಡನೆ ಗಾಡಿಗಳಲ್ಲಿ ಕುಳಿತು ಅಕ್ರೂರನ ರಥವನ್ನು ಹಿಂಬಾಲಿಸಿದರು. ಪ್ರಿಯತಮನಾದ ಶ್ರೀಕೃಷ್ಣನ ರಥವನ್ನೇ ಅನುಸರಿಸಿ ಹೋಗುತ್ತಿದ್ದ ಗೊಲ್ಲತಿಯರು ಶ್ರೀಕೃಷ್ಣನ ಮುಗುಳ್ನಗೆ, ಕುಡಿನೋಟ ಇವೇ ಮುಂತಾದ ಪ್ರೇಮಪೂರ್ಣವಾದ ಹಾವಭಾವಗಳಿಂದ ಸಂತೋಷಗೊಳಿಸಲ್ಪಟ್ಟರು. ಭಗವಂತನ ಆದೇಶವನ್ನು ಪಡೆದುಕೊಳ್ಳಬೇಕೆಂಬ ಆಕಾಂಕ್ಷೆಯಿಂದ ಅಲ್ಲಿಯೇ ನಿಂತರು. ತಾನು ಮಥುರಾಪಟ್ಟಣಕ್ಕೆ ಹೋಗುತ್ತಿರುವುದಕ್ಕಾಗಿ ಗೋಪಿಕಾ ಸ್ತ್ರೀಯರಿಗೆ ವಿರಹವೇದನೆ ಉಂಟಾಗಿದೆ ಎಂಬುದು ಯದುಶ್ರೇಷ್ಠನಾದ ಶ್ರೀಕೃಷ್ಣನಿಗೆ ತಿಳಿಯಿತು. ಒಡನೆಯೇ ಭಕ್ತಪರಾಧೀನನಾದ ಶ್ರೀಕೃಷ್ಣನು, ನಾನು ಪುನಃ ಬರುತ್ತೇನೆ, ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ಎಂಬ ಪ್ರೇಮ ಸಂದೇಶವನ್ನು ದೂತರ ಮೂಲಕವಾಗಿ ಕಳುಹಿಸಿ ಗೋಪಿಯರನ್ನು ಸಮಾಧಾನಗೊಳಿಸಿದನು. ಶ್ರೀಕೃಷ್ಣನ ರಥದ ಧ್ವಜವು ಮತ್ತು ರಥಚಕ್ರಗಳಿಂದ ಹುಟ್ಟಿದ ಧೂಳಿಯು ಕಾಣುವವರೆಗೂ ಗೋಪಿಯರು ಎವೆಯಿಕ್ಕದೆ ನೋಡುತ್ತಾ ಚಿತ್ರಪಟಗಳಂತೆ ಸ್ತಬ್ಧರಾಗಿ ನಿಂತಿದ್ದರು. ಆದರೆ ಅವರ ಮನಸ್ಸು ಮಾತ್ರ ಪ್ರಾಣವಲ್ಲಭನಾದ ಶ್ರೀಕೃಷ್ಣನ ಜೊತೆಯಲ್ಲಿಯೇ ಹೊರಟು ಹೋಯಿತು. ಶ್ರೀಕೃಷ್ಣನು ಪ್ರಯಾಣ ಹೊರಟ ನಂತರವೂ ಗೋಪಿಯರಿಗೆ ಅವನು ಹಿಂದಿರುಗಿ ಬಂದು ಬಿಡುವನೆಂಬ ಆಶಯವೇ ಇದ್ದಿತು. ಬಹಳ ಹೊತ್ತಾದರೂ ತಮ್ಮ ಪ್ರಿಯತಮನು ಹಿಂದಕ್ಕೆ ಬಾರದಿರಲು ನಿರಾಶರಾಗಿ ಅವರು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಪರೀಕ್ಷಿತ ಮಹಾರಾಜ, ಗೋಪಿಯರು ಹಗಲು ರಾತ್ರಿಗಳೆನ್ನದೆ ಸತತವಾಗಿ ಗೋವಿಂದನ ಅದ್ಭುತವಾದ ಲೀಲಾಪ್ರಸಂಗಗಳನ್ನೇ ಗಾನ ಮಾಡುತ್ತಿದ್ದು ಅವನನ್ನೇ ಸದಾಕಾಲದಲ್ಲಿಯೂ ಸ್ಮರಿಸುತ್ತಾ ತಮ್ಮ ವಿರಹ ತಾಪವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದರು. ಇತ್ತಲಾಗಿ ಶ್ರೀಕೃಷ್ಣನು ಬಲರಾಮನೊಡನೆಯೂ ಅಕ್ರೂರನೊಡನೆಯೂ ವಾಯು ವೇಗಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ರಥದಲ್ಲಿ ಕುಳಿತು
ಪಾಪನಾಶಿನಿಯಾದ ಯಮುನಾ ನದಿಯ ತೀರಕ್ಕೆ ಬಂದನು. ಬಳಿಕ ಶ್ರೀಕೃಷ್ಣನು ಶುದ್ಧಾಚಮನ ಮಾಡಿ ಮರಕತ ಮಣಿಯಂತೆ ನೀಲವಾಗಿಯೋ ಅಮೃತದಂತೆ ರುಚಿಕರವಾಗಿಯೋ ಎದ್ದ ಯಮುನೆಯ ನೀರನ್ನು ಕುಡಿದು ಅಲ್ಲಿದ್ದ ವೃಕ್ಷಗಳ ತಂಪಾದ ನೆರಳಿನಲ್ಲಿ ಬಲರಾಮನೊಡನೆ ಸ್ವಲ್ಪ ಹೊತ್ತು ತಿರುಗಾಡುತ್ತಿದ್ದು ರಥವನ್ನೇರಿದನು. ಅಕ್ರೂರನು ಬಲರಾಮ ಕೃಷ್ಣರನ್ನು ರಥದಲ್ಲಿದ್ದ ಸುಖಾಸನಗಳಲ್ಲಿ ಕೊಳ್ಳಿರಿಸಿ ಅವರ ಅನುಮತಿಯನ್ನು ಪಡೆದು ಕಾಳಿಂದಿ ನದಿಯ ಮಡುವಿಗೆ ಹೋಗಿ ವಿಧಿವತ್ತಾಗಿ ಸ್ನಾನ ಮಾಡತೊಡಗಿದನು. ಸನಾತನವಾದ ಅಘಮರ್ಷಣ ಮಂತ್ರಗಳನ್ನು ಜಪಿಸುತ್ತಾ ಯಮುನಾ ನದಿಯ ನೀರಿನಲ್ಲಿ ಅಕ್ರೂರನು ಮುಳುಗಿದಾಗ ಅಲ್ಲಿಯೇ ರಾಮಕೃಷ್ಣರಿಬ್ಬರು ಜೊತೆಗೂಡಿ ಕುಳಿತಿರುವುದನ್ನು ನೋಡಿದನು. ವಸುದೇವನ ಮಕ್ಕಳಿಬ್ಬರನ್ನು ಈಗ ತಾನೇ ರಥದ ಸುಖಾಸನಗಳಲ್ಲಿ ಕೊಳ್ಳಿರಿಸಿ ಅವರ ಅನುಮತಿಯನ್ನು ಪಡೆದು ಬಂದಿರುತ್ತೇನೆ. ಇವರು ನೀರಿನೊಳಕ್ಕೆ ಹೇಗೆ ಬಂದರು, ಯಾವಾಗ ಬಂದರು ಎಂಬ ಸಂಶಯವು ಅಕ್ರೂರನ ಮನಸ್ಸಿನಲ್ಲುಂಟಾಯಿತು. ನೀರಿನಲ್ಲಿರುವವರು ರಥದಲ್ಲಿ ಇರಲಾರರೆಂದು ಭಾವಿಸಿಕೊಂಡ ಅಕ್ರೂರನು ನೀರಿನಿಂದ ತಲೆಯನ್ನು ಮೇಲೆತ್ತಿ ರಥದ ಕಡೆಗೆ ನೋಡಿದನು. ರಾಮಕೃಷ್ಣರಿಬ್ಬರು ಹಿಂದಿನಂತೆಯೇ ರಥದಲ್ಲಿ ಸುಖವಾಗಿ ಕುಳಿತಿದ್ದರು. ನೀರಿನಲ್ಲಿ ಮುಳುಗಿದಾಗ ರಾಮಕೃಷ್ಣರು ಇದ್ದಾರೆ ಎಂಬ ಭ್ರಮೆಯು ತನಗೇನಾದರೂ ಉಂಟಾಗಿರಬಹುದೆಂದು ಅಕ್ರೂರನು ಭಾವಿಸಿ ಸಂದೇಹವನ್ನು ನಿವಾರಿಸಿಕೊಳ್ಳಲು ಪುನಃ ನೀರಿನಲ್ಲಿ ಮುಳುಗಿದನು. ಆ ಸಮಯದಲ್ಲಿ ಅಕ್ರೂರನು ರಾಮ ಕೃಷ್ಣರನ್ನು ನೀರಿನಲ್ಲಿ ಕಂಡುದ್ದೇ ಅಲ್ಲದೆ ಇನ್ನೂ ಹಲವಾರು ಅದ್ಭುತಗಳನ್ನು ನೀರಿನಲ್ಲಿ ನೋಡಿದನು. ಸಿದ್ಧಚಾರಣ ಗಂಧರ್ವಾಸುರರು ತಲೆಗಳನ್ನು ತಗ್ಗಿಸಿಕೊಂಡು ಕೈಗಳನ್ನು ಮುಗಿದುಕೊಂಡು ಶೇಷನಾಗನನ್ನು ಸ್ತುತಿಸುತ್ತಿದ್ದರು. ಆತನು ನೀಲಾಂಬರಧರನಾಗಿದ್ದನು. ಅವನಿಗೆ ಕಿರೀಟದಂತಹ ಹೆಡೆಗಳು 1000 ತಲೆಗಳು ಇದ್ದವು. ತಾವರೆಯ ದಂಟಿನಂತೆ ಶ್ವೇತವರ್ಣದಿಂದ ಕಂಗೊಳಿಸುತ್ತಾ 1000 ಶಿಖರಗಳುಳ್ಳ ಶ್ವೇತ ಪರ್ವತದಂತೆಯೇ ಅವನು ರಾರಾಜಿಸುತ್ತಿದ್ದನು. ಶೇಷನಾಗನ ಮೇಲೆ ಕುಳಿತಿದ್ದ ದಟ್ಟವಾದ ಮೇಘಗಳ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ರೇಷ್ಮೆಯ ಪೀತಾಂಬರವನ್ನು ಹುಟ್ಟಿದ್ದ ಚತುರ್ಭುಜನಾದ ಶಾಂತವಾದ ಮುಖಮುದ್ರೆಯನ್ನು ಹೊಂದಿದ್ದ ಕಮಲದ ಎಸಳಿನಂತೆ ಎಣ್ಣೆಗೆಂಪಿನ ಕಣ್ಣುಗಳಿಂದ ವಿರಾಜಮಾನನಾಗಿದ್ದ ದಿವ್ಯ ಮೂರ್ತಿಯನ್ನು ಅಕ್ರೂರನು ನೋಡಿದನು. ಆ ದಿವ್ಯ ಪುರುಷನ ಮುಖವು ಸುಂದರವಾಗಿಯೂ ಪ್ರಸನ್ನವಾಗಿಯೂ ಎದ್ದಿತು. ಅವನ ಕಿರುನಗೆಯು ಕಟಾಕ್ಷ ವೀಕ್ಷಣವು ಚೇತೋಹಾರಿಗಳಾಗಿದ್ದವು. ಅವನ ಹುಬ್ಬುಗಳು ಮತ್ತು ಮೂಗು ಅತ್ಯಂತ ಸುಂದರವಾಗಿದ್ದವು. ಅವನ ಕಿವಿಗಳು ಕಡು ಚೆಲುವಾಗಿದ್ದವು. ಆ ಮಹಾಪುರುಷನು ಸುಂದರವಾದ ಕಪೋಲಗಳಿಂದ ಕಂಗೊಳಿಸುತ್ತಿದ್ದನು. ಅವನ ತುಟಿಗಳು ತೊಂಡೆ ಹಣ್ಣಿನಂತೆ ಕೆಂಪಾಗಿದ್ದವು. ತೋಳುಗಳು ನೀಳವಾಗಿಯೂ ದಪ್ಪವಾಗಿಯೂ ಇದ್ದವು. ಉಬ್ಬಿದ ವಕ್ಷಸ್ಥಳವಿದ್ದು ಅದು ಲಕ್ಷ್ಮೀದೇವಿಗೆ ನಿವಾಸ ಸ್ಥಾನವಾಗಿದ್ದಿತು. ಕುತ್ತಿಗೆಯ ಸುಳಿ ಶಂಖದಂತೆ ಕಂಗೊಳಿಸುತ್ತಿತ್ತು. ಶ್ಯಾಮ ಸುಂದರನಿಗೆ ಆಳವಾದ ಹೊಕ್ಕುಳಿದ್ದು ಹೊಟ್ಟೆಯು 3 ರೇಖೆಗಳಿಂದ ಸಮಲಂಕೃತವಾಗಿ ಚಿಗುರಾದ ಅರಳಿ ಮರದೆಲೆಯಂತೆ ತೆಳ್ಳಗಿದ್ದಿತು. ತೆಳುವಾದ ಸೊಂಟವಿದ್ದು ನಿತಂಬಗಳು ಸ್ಥೂಲವಾಗಿದ್ದವು. ತೊಡೆಗಳು ಆನೆಯ ಸೊಂಡಿಲಿನಂತಿದ್ದವು. ಮೇಘಶ್ಯಾಮನಿಗೆ ಸುಂದರವಾದ ಕಣಕಾಲು ಮೊಣಕಾಲುಗಳಿದ್ದವು. ಮಹಾಪುರುಷನ ಪಾದಗಳ ಹರಡುಗಳು ಎತ್ತರವಾಗಿದ್ದವು. ಕೆಂಪಾದ ಕಾಲುಗುರುಗಳಿಂದ ಜ್ಯೋತಿರ್ಮಯವಾದ ಕಿರಣಗಳು ಹೊರಚೆಲ್ಲುತ್ತಿದ್ದವು. ಕಮಲದ ಎಸಳುಗಳಂತಿದ್ದ ಹೊಸದಾಗಿ ಕಾಣುತ್ತಿದ್ದ ಹೆಬ್ಬೆರಳುಗಳಿಂದಲೂ ಕಿರುಬೆರಳುಗಳಿಂದಲೂ ಸಮಲಂಕೃತವಾಗಿದ್ದ ಆ ಮಹಾಪುರುಷನ ಪಾದ ಕಮಲಗಳು ಪ್ರಕಾಶಮಾನವಾಗಿ ಕಾಣುತ್ತಿದ್ದವು. ಆ ಮಹಾಪುರುಷನ ತಲೆಯಲ್ಲಿ ಬಹುಮೂಲ್ಯವಾದ ರತ್ನ ಖಚಿತವಾದ ಕಿರೀಟವಿದ್ದಿತು. ತೋಳುಗಳಲ್ಲಿ ಸುವರ್ಣಮಯವಾದ ತೋಳ್ಬಳೆಗಳು, ಕೈಗಳಲ್ಲಿ ಬಳೆಗಳು ಇದ್ದವು. ಸೊಂಟದಲ್ಲಿ ಸುವರ್ಣಮಯವಾದ ಉಡಿದಾರವಿದ್ದಿತು. ಕತ್ತಿನಲ್ಲಿ ಯಜ್ಞೋಪವೀತವು ರತ್ನ ಖಚಿತವಾದ ದಿವ್ಯ ಹಾರಗಳು, ವನಮಾಲೆಗಳು ಇದ್ದವು. ಕಾಲುಗಳಲ್ಲಿ ಚಿನ್ನದ ಕಾಲ್ಕಡಗಗಳು, ಕಿವಿಗಳಲ್ಲಿ ಜಾಜ್ವಲ್ಯಮಾನವಾದ ಕುಂಡಲಗಳು ಬೆಳಗುತ್ತಿದ್ದವು. ಶೇಷಶಾಹಿಯ ಒಂದು ಕೈಯಲ್ಲಿ ಕಮಲವು, ಉಳಿದ 3 ಕೈಗಳಲ್ಲಿ ಶಂಖ ಚಕ್ರ ಗದೆಗಳು ಇದ್ದವು. ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ ಎದ್ದಿತು. ಕಂಠದಲ್ಲಿ ವನಮಾಲೆಗಳೊಡನೆ ಕೌಸ್ತುಭ ಮಣಿಯು ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದಿತು. ಅಂತಹ ದಿವ್ಯವಾದ ಶ್ರೀವಿಗ್ರಹವನ್ನು ನಂದ ಸುನಂದರೇ ಮೊದಲಾದ ಪಾರ್ಷದರು ತಮ್ಮ ಒಡೆಯನೂ ಎಂಬ ಭಾವನೆಯಿಂದಲೂ, ಸನಕನೇ ಮೊದಲಾದ ಮಹರ್ಷಿಗಳು ಪರಬ್ರಹ್ಮನೂ ಎಂಬ ಭಾವನೆಯಿಂದಲೂ, ಬ್ರಹ್ಮ ರುದ್ರರೇ ಮೊದಲಾದ ದೇವತೆಗಳು ಸರ್ವೇಶ್ವರನೆಂಬ ಭಾವನೆಯಿಂದಲೂ, ಮರೀಚಿಯೇ ಮೊದಲಾದ 9 ಮಂದಿ ಬ್ರಾಹ್ಮಣ ಶ್ರೇಷ್ಠರು ಪ್ರಜಾಪತಿ ಎಂಬ ಭಾವನೆಯಿಂದಲೂ, ಪ್ರಹ್ಲಾದ ನಾರದ ಉಪರಿಚರ ವಸುಗಳೇ ಮೊದಲಾದ ಶುದ್ಧಾತ್ಮರಾದ ಭಕ್ತ ಶ್ರೇಷ್ಠರು ಪ್ರಿಯತಮನಾದ ಭಗವಂತನು ಎಂಬ ಭಾವನೆಯಿಂದಲೂ ನಿರ್ದುಷ್ಟವಾದ ವೇದ ಮಂತ್ರಗಳಿಂದ ಶೇಷಶಾಹಿಯಾದ ಭಗವಂತನನ್ನು ಸ್ತೋತ್ರ ಮಾಡುತ್ತಿದ್ದರು. ಇವರ ಜೊತೆಯಲ್ಲಿಯೇ ಐಶ್ವರ್ಯ, ಬಲ, ಜ್ಞಾನ, ಶ್ರೀ, ಯಶಸ್ಸು ಮತ್ತು ವೈರಾಗ್ಯಗಳೆಂಬ ಷಡೈಶ್ವರ್ಯಗಳ ಅಧಿದೇವತೆಗಳಾದ ಲಕ್ಷ್ಮಿ, ಪುಷ್ಟಿ, ಸರಸ್ವತಿ, ಕಾಂತಿ, ಕೀರ್ತಿ, ತುಷ್ಟಿಯರು, ಇಲ, ಊರ್ಜ,
ವಿದ್ಯಾ ಅವಿದ್ಯಾ ಮಾಯಾ ಎಂಬ ಶಕ್ತಿದೇವತೆಗಳು ಮೂರ್ತಿಮತ್ತಾಗಿ ನಿಂತು ಭಗವಂತನನ್ನು ಸೇವಿಸುತ್ತಿದ್ದರು. ಪರಮಾತ್ಮನ ಅಂತಹ ಭವ್ಯವಾದ ರೂಪವನ್ನು ಕಂಡು ಅಕ್ರೂರನಿಗೆ ಪರಮಾನಂದವಾಯಿತು. ಪರಾಭಕ್ತಿಯಿಂದ ಆತನು ರೋಮಾಂಚಿತನಾದನು. ಶ್ರೀಕೃಷ್ಣನೇ ಪರಮಪುರುಷ ಪರಮಾತ್ಮನೆಂಬ ಭಾವನೆಯನ್ನು ಹೊಂದಿ ಪ್ರೇಮ ಭಾವದ ಉದ್ರೇಕದಿಂದ ಆನಂದ ಬಾಷ್ಪವನ್ನು ಸುರಿಸಿದನು. ಭಗವಂತನ ದಿವ್ಯವಾದ ಸ್ವರೂಪವನ್ನು ನೋಡಿದ ಅಕ್ರೂರನಿಗೆ ಜಂಘಾಬಲವೇ ಒಡಗಿ ಹೋಗಿದ್ದಿತು. ಬಾಯಿಂದ ಮಾತೆ ಹೊರಡದಾಯಿತು. ಹಲವಾರು ಕ್ಷಣಗಳು ಹೀಗೆಯೇ ಕಳೆದ ನಂತರ ಆತನು ಪುನಃ ಚೇತರಿಸಿಕೊಂಡನು. ತಲೆಬಾಗಿ ಭಗವಂತನಿಗೆ ನಮಸ್ಕರಿಸಿದನು. ಕೈಗಳೆರಡನ್ನು ಜೋಡಿಸಿ ತಲೆಯ ಮೇಲಿಟ್ಟುಕೊಂಡು ಗದ್ಗದ ಧ್ವನಿಯಿಂದಲೇ ದಯಾಮಯನಾದ ಪರಮಾತ್ಮನನ್ನು ಮೆಲ್ಲನೆ ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 39ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.